ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ತಗದೆ ಸೊಪ್ಪಿನಿಂದ ಚಟ್ನಿ ಹೇಗೆ ಮಾಡುವುದಂತ ನೋಡುವ ಬನ್ನಿ. ಮೊದಲಿಗೆ ನಾನಿಲ್ಲಿ ತಗದೆ ಸೊಪ್ಪನ್ನ ನೀರಲ್ಲಿ ಚಂದ ಮಾಡಿ ಕ್ಲೀನ್ ಮಾಡಿ ತಗೊಳ್ತಿದ್ದೇನೆ. ಇದನ್ನು ಸರಿಯಾಗಿ ಕ್ಲೀನ್ ಮಾಡಿ ಸಪರೇಟ್ ಪ್ಲೇಟ್ಗೆ ಹಾಕೊಳ್ತೇನೆ. ನಾನಿಲ್ಲೊಂದು ಪಾತ್ರೆಗೆ ಸ್ವಲ್ಪ ಕುಚಲಕ್ಕಿ ಹಾಕೊಂಡು ಇದನ್ನು ಚಂದ ಮಾಡಿ ಕ್ಲೀನ್ ಮಾಡಿ ತಗೊಳ್ಬೇಕು. ಇದನ್ನು ಸರಿಯಾಗಿ ಕ್ಲೀನ್ ಮಾಡಿದ ನಂತರ ಇದನ್ನು ಪ್ಯಾನ್ಗೆ ಹಾಕಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದೀಗ ಇಷ್ಟು ರೋಸ್ಟ್ ಆದ್ರೆ ಸಾಕಾಗ್ತದೆ. ಇದನ್ನಿನ್ನು ಬೇರೆ ಸಪರೇಟ್ ಪಾತ್ರೆಗೆ ತಗೊಳ್ತಿದ್ದೇನೆ ನಾನು. ಇನ್ನು ನಾನು ಅದೇ ಪ್ಯಾನಿಗೆ ತಗತೆ ಸೊಪ್ಪನ್ನು ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ತಗತೆ ಸೊಪ್ಪಿನ ಎಲೆಯನ್ನ ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು, ಇಲ್ಲದಿದ್ರೆ ಇದು ಹಸಿ ಹಸಿ ಸ್ಮೆಲ್ ಬರ್ತದೆ. ಈಗ ಇದಿಷ್ಟು ಫ್ರೈ ಆದ್ರೆ ಸಾಕಾಗ್ತದೆ. ಇದನ್ನು ಸಪರೇಟ್ ಪಾತ್ರೆಗೆ ತೆಗೆದಿಟ್ಕೊಳ್ತೇನೆ. ಇನ್ನು ನಾನು ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಕೆಂಪು ಮೆಣಸು ಹಾಕಿ ರೋಸ್ಟ್ ಮಾಡ್ಕೊಳ್ಬೇಕು. ನಂತರ ನಾನು ಇದಕ್ಕೇನೆ ಉದ್ದಿನ ಬೇಳೆ, ಕೊತ್ತಂಬರಿ ಬೀಜ, ಜೀರಿಗೆ ಹಾಕಿ ಇದನ್ನ ಸರಿಯಾಗಿ ರೋಸ್ಟ್ ಮಾಡ್ಕೊಳ್ತಿದ್ದೇನೆ. ಇದು ಸ್ವಲ್ಪ ರೋಸ್ಟ್ ಆಗ್ತಾ ಬರುವಾಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿ ನಂತರ ಇದಕ್ಕೇನೆ ನಾನು ತುರಿದಿಟ್ಕೊಂಡಂತಹ ತೆಂಗಿನ ತುರಿಯನ್ನು ಕೂಡ ಹಾಕೊಳ್ತಿದ್ದೇನೆ. ಮತ್ತೆ ಸ್ವಲ್ಪ ಅರಶಿಣ ಹಾಕಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇನ್ನು ಈ ಫ್ರೈ ಮಾಡಿದ ಎಲ್ಲಾ ಮಸಾಲೆಗಳನ್ನ ಈ ಮಿಕ್ಸಿಗೆ ಹಾಕೊಳ್ತಿದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ಹುಳಿ, ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತೆ ತಗದೆ ಸೊಪ್ಪನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡಿದ್ರೆ ತಗದೆ ಸೊಪ್ಪಿನ ಚಟ್ನಿ ರೆಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.